21 ತದರ್ಥ ಏವ ದೃಶ್ಯಸ್ಯಾತ್ಮ. ಪದಗಳ ವಿಭಾಗ. ತತ್ ಅರ್ಥ, ಏವ ದೃಶ್ಯಸ್ಯ ಆತ್ಮ. ತತ್ ಅಂದರೆ ಅದು, ಅರ್ಥ ಅಂದರೆ ಉದ್ದೇಶ, ಏವ ಅಂದರೆ ಅದಕ್ಕಾಗಿಯೇ, ತದರ್ಥ ಏವ ದೃಶ್ಯ. ದೃಶ್ಯ ಅಂದರೆ ಇಂದ್ರಿಯ ಅಂತಃಕರಣ ಹಾಗೂ ಆತ್ಮದಿಂದ ಉಂಟಾಗುವಂತಹ ಅನುಭವಕ್ಕೆ ದೃಶ್ಯ ಎಂದು ಹೇಳಬಹುದಾಗಿದೆ. ಆತ್ಮ ಎಂದರೆ ಚೈತನ್ಯ, ಪೂರಣ, ಪರಮೋದ್ದೇಶ. ಭಾವಾರ್ಥ, ಪರಿಣಾಮ ರೂಪವಾಗಿ ಯಾವುದೇ ಸುಖ ದುಃಖ ಭೋಗಗಳು ಬಂದರೂ ಅದರ ಮೇಲೆ ತಾತ್ಸಾರ ಭಾವನೆ, ಜಿಗುಪ್ಸೆ ಭಾವನೆಯನ್ನು ಹೊಂದಿಕೊಂಡು ಯಾವಾಗಲೂ ಕೈತಪ್ಪಿ ಹೋಗದಂತಹ ಶಾಶ್ವತವಾದ ಆನಂದವನ್ನು ಕೊಡುವಂತಹ, ನಿಜವಾದ ಆನಂದವನ್ನು ಕೊಡುವಂತಹ ಬ್ರಹ್ಮಾನಂದವನ್ನೇ ಅಂತಃಕರಣ ಚತುಷ್ಟಯದಲ್ಲಿ ತುಂಬಿಕೊಂಡು ಅದನ್ನೇ ಇಚ್ಛಿಸುತ್ತಾ ಹೋದರೆ ಅದು ಮೋಕ್ಷದಾಯಕವಾಗಿರುತ್ತದೆ. ಅದಕ್ಕಾಗಿ ಜೀವಾತ್ಮನು ಈ ಸುಖ ದುಃಖಗಳ ವಿರೂಪವನ್ನು, ವಿಕೃತಿಯನ್ನು ಮನಗಾಣಿಸಿಕೊಂಡು ಆತ್ಮನನ್ನು ಅಪವರ್ಗದ ಮೂಲಕ ವಿರಕ್ತಿಗೊಂಡು ಮುಕ್ತನಾಗಿಸಬೇಕೆಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಸೂತ್ರ 22. ಕೃತಾರ್ಥಂ ಪ್ರತಿ ನಷ್ಟಮಪ್ಯನಷ್ಟಂ ತದನ್ಯಃ ಸಾಧಾರಣತ್ವಾತ್. ಪದಗಳ ವಿಭಾಗ. ಕೃತಾರ್ಥ, ಪ್ರತಿ, ನಷ್ಟಂ, ಅಪಿ, ಅನಷ್ಟಂ, ತತ್, ಅನ್ಯಃ, ಸಾಧಾರಣತ್ವಾತ್. ಪದಗಳ ಅರ್ಥ. ಕೃತಾರ್ಥಂ ಎಂದರೆ ಧನ್ಯನಾದವನು. ಧನ್ಯನಾದವನು ಎಂದರೆ ಇಲ್ಲಿ ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಂಡು ಸಾಧನೆ ಮಾಡುತ್ತಿರುವ ಯೋಗ ಸಾಧಕ. ಪ್ರತಿ ಎಂದರೆ ಇಸ್ಸೆಯಲ್ಲಿ ಪರವಾಗಿ. ನಷ್ಟಂ ಅಂದರೆ ಇಲ್ಲದದ್ದಾಗಿರುವುದು. ಅಪಿ ಎಂದರೆ ಕೂಡ. ಅನಷ್ಟಂ ಅಂದರೆ ಕಳಚಿಕೊಂಡು ಹೋಗದೇ ಇರುವಂಥದ್ದು, ಉಳಿದುಕೊಂಡಿರುವಂಥದ್ದು. ತತ್ ಅಂದರೆ ದೃಶ್ಯ. ಅನ್ಯಃ ಎಂದರೆ ಇಲ್ಲಿ ಪಾಮರ, ಯೋಗ ಸಾಧಕನನ್ನು ಬಿಟ್ಟು ಉಳಿದವರು. ಸಾಧಾರಣತ್ವಾತ್. ಸಾಧಾರಣತ್ವಾತ್ ಅಂದರೆ ಸಾಮಾನ್ಯವಾಗಿ, ಎಲ್ಲರಿಗೂ ಒಂದೇ ಆದಂತಹ, ಎಲ್ಲರಿಗೂ ಸಮಾನವಾಗಿರುವಂತಹದ್ದು. ಭಾವಾರ್ಥ, ಸಾಧಾರಣತ್ವಾತ್ ಎಂಬ ಪದಕ್ಕೆ ಈ ರೀತಿ ವಿವರಣೆ ಇರುತ್ತದೆ. ಅಷ್ಟಾಂಗ ಯೋಗವನ್ನು ಅನುಷ್ಠಾನ ಮಾಡಿಕೊಂಡಿರುವ ಯೋಗ ಸಾಧಕನಿಗೂ ಅವಿದ್ಯೆಯಲ್ಲಿರುವಂತಹ ಪಾಮರನಿಗೂ ಈ ಭೋಗ ಎಂಬುದು, ಅದರ ಪಾಶವೀಕತೆಯು ಇಬ್ಬರಿಗೂ ಸಾಮಾನ್ಯವಾಗಿರುತ್ತದೆ. ಆದರೆ ಅವಿದ್ಯೆಯಿಂದ ಕೂಡಿರುವ ಪಾಮರನು ಅದನ್ನು ವಿಸ್ಮೃತಿಯಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡಿಬಿಡುತ್ತಾನೆ. ಆದರೆ ಯೋಗ ಸಾಧಕನು ಪೂರ್ಣ ಪ್ರಜ್ಞೆಯಿಂದ ಅದನ್ನು ನಿರಾಕರಿಸಿ, ಈ ಭೋಗವು, ಅದರ ಸಂವಹನವು ಅಂತಃಕರಣಕ್ಕೆ ಹೋದರೂ ಕೂಡ ಅದನ್ನು ನಿರಾಕರಿಸಿ ಅಲಿಪ್ತತೆಯಲ್ಲಿಟ್ಟುಕೊಂಡು ಅದನ್ನು ಮುಕ್ತವಾಗಿಸಿ ಶಾಶ್ವತವಾದ ಬ್ರಹ್ಮಾನಂದವನ್ನು ಸ್ವೀಕಾರ ಮಾಡುತ್ತಾನೆ. ಇಲ್ಲಿ ಯೋಗ ಸಾಧಕ ಹಾಗೂ ಪಾಮರರಿಗೆ ಈ ಭೋಗವು ಇಬ್ಬರಿಗೂ ಸಾಮಾನ್ಯವಾದರೂ ಕೂಡ ಕೃತಾರ್ಥನಿಗೆ ಅದನ್ನು ಗುರುತಿಸಿ ನಿರಾಕರಿಸುವ ವೈಶಿಷ್ಟ್ಯತೆಯು ಇರುತ್ತದೆ ಎಂಬುದು ಈ ಸೂತ್ರದಲ್ಲಿ ಹೇಳಲಾಗಿದೆ.